ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ. ಸೆಳವ ಸುಳಿಯೊಳಗೆ 49ನೇ ಅಧ್ಯಾಯ. ಆಕರ್ಷ್ ಇಬ್ಬರ ವಾದಕ್ಕೆ ಸೋತು ಹೋಗಿದ್ದ. ವಿಸ್ಮಯ್ ಹೇಳಿದ್ದು ಸರಿ ಎನಿಸಿತು. ತನ್ನ ಇಷ್ಟ ಬಂದಲ್ಲಿ ತಾನಿರಬಹುದು. ತಾನೀಗ ಮೇಜರ್ ಎಂದುಕೊಂಡ ಆಕರ್ಷ್ ಋತುಳೆಡೆ ನೋಡಿದಾಗ ಏಕೋ ಅವಳಲ್ಲಿ ಅದೇ ಮತ್ಸರ, ಹಠ, ತನ್ನದೇ ಸರಿ ಎಂಬ ಮೊಂಡು ವಾದ ಎಲ್ಲವೂ ತುಂಬಿ ತುಳುಕಿ ಕಾಣತೊಡಗಿದ್ದವು. ಇಷ್ಟು ದಿನ ಅವಳಲ್ಲಿ ಒಬ್ಬ ಒಳ್ಳೆಯ ತಾಯಿಯನ್ನು ನೋಡಿ ಮಾತ್ರವೇ ಅರಿತಿದ್ದ ಅವನಿಗೆ ಋತುಳ ಕರಾಳ ಮುಖದ ಪರಿಚಯ ಇವತ್ತು ನೇರವಾಗಿ ಇತ್ತ ತಂದೆಯನ್ನು ಆರಿಸಿಕೊಂಡರೂ ಋತು ಕೆಟ್ಟದಾಗಿ ಮಾತನಾಡುವಳು ಎಂದು ಅರಿವಾಗಿ ಅದರ ಬದಲು ತಾನು ಅನಾಯಾಳ ಜೊತೆಗೆ ಸ್ವತಂತ್ರವಾಗಿ ಬದುಕಲು ಆಸೆ ಪಡುವುದಾಗಿ ತಿಳಿಸಲು ಮುಂದಾದ. ಮಮ, ಡ್ಯಾಡ್, ನಾನು ಅನಾಯ ಜೊತೆ ಸ್ವತಂತ್ರವಾಗಿ ಇರಲು ಇಷ್ಟಪಡ್ತೀನಿ. ನಿಮ್ಮಿಬ್ಬರ ಪೈಕಿ ಒಬ್ಬರನ್ನು ಆರಿಸಿಕೊಂಡರೆ ಇನ್ನೊಬ್ಬರಿಗೆ ನೋವು ಖಚಿತ. ಹಾಗಾಗಿ ಇದೆಲ್ಲ ರಗಳೆ ಬೇಡ. ನಾಳೆನೆ ನಾನು ಬೇರೆ ಹೋಗುವೆ. ಡ್ಯಾಡ್, ನಿಮ್ಗೆ ಓಕೆ ಅಲ್ವಾ ನಾನು ಸೆಪರೇಟ್ ಆಗಿರೋದು? ನೋ ಪ್ರಾಬ್ಲಮ್ ಆಕಾಶ್. ಐ ವಾಂಟ್ ಯು ಟು ಬಿ ಇಂಡಿಪೆಂಡೆಂಟ್. ನನ್ನ ಯಾವ ಒತ್ತಾಯವೂ ಇಲ್ಲ. ನಿನ್ನಿಷ್ಟ ಬಂದ ಹಾಗಿರು. ನೋ ಆಕರ್ಷ್, ನಿನ್ನ ನಾನು ದೂರ ಹೋಗಲು ಬಿಡ್ಲಾರೆ. ನೀನು ನನ್ನ ಮಗ. ನಾನು ಹೆರದೆ ಹೋದ್ರು ಯಾವಾಗ್ಲೂ ನೀನೇ ನನ್ನ ಹೆತ್ತ ಮಗ ಎಂದುಕೊಂಡು ನೀನು ಬಹಳ ಮುದ್ದಿನಿಂದ ಸಾಕಿರುವೆ. ಈಗ ಈ ವಯಸ್ಸಿನಲ್ಲಿ ನನ್ನ ಬಿಟ್ಟು ಹೋಗುವೆಯಾ? ನನ್ನ ಜೊತೆನೇ ಇರು. ನನ್ನಿಂದ ನಿನಗೆ ಯಾವ ಅಡ್ಡಿ ಇರಲ್ಲ. ಬೇಡ, ಮಗ ಅಂತಿರಲ್ಲ, ಅಷ್ಟು ಸಾಕು. ಆಗಾಗ ಬಂದು ನೋಡಿಕೊಂಡು ಹೋಗುವೆ. ನನ್ನ ಮದುವೆ ನಂತರ ಅಡ್ಜಸ್ಟ್ ಆಗದೆ ಬೇರೆ ಹೋಗುವ ಹಾಗಾದ್ರೆ ಕೆಟ್ಟ ಹೆಸರು ನನ್ನ ಹೆಂಡತಿಗೆ ಬರುತ್ತದೆ. ತಾಯಿ ಮಗನನ್ನು ದೂರ ಮಾಡಿದವಳು ಅಂತ ಅದೆಲ್ಲ ಬೇಡ. ನಾನ್ ಮೊದಲೇ ದೂರವಾಗಲು ಇಷ್ಟಪಡ್ತೀನಿ. ಆಕರ್ಷ್, ಯು ಕಾಂಟ್ ಡೂ ಲೈಕ್ ದಿಸ್. ನೀನು ನನ್ನ ಮಗ, ನನ್ನ ಜೊತೆಲೇ ಇರಲೇಬೇಕು. ನಿಮ್ಮಪ್ಪ ಅಂತೂ ಯಾವತ್ತೂ ನನ್ನ ಕಟ್ಟಿಕೊಂಡ ಹೆಂಡತಿಯ ಹಾಗೆ ನಡೆಸಿಕೊಳ್ಳಲಿಲ್ಲ. ನನಗೆ ಅವರ ಮೇಲೆ ಹಕ್ಕಿಲ್ಲ ಸರಿ, ಆದ್ರೆ ನೀನು ಸಹ ನನ್ನ ಹೀಗೆ ಬಿಟ್ಟು ಹೊರಟರೆ ಹೇಗೆ? ನಾನೆಲ್ಲಿ ಹೋಗಲಿ? ಬೇಡ, ನನ್ನ ಒಂಟಿ ಮಾಡಬೇಡ. ನೋ, ನೆವರ್. ನಾನು ನಿಮ್ ಜೊತೆ ಇರಲಾರೆ. ನಿಮ್ ವಾದ ವಿವಾದ ನನ್ನಿಂದ ಸಹಿಸಲು ಆಗದು. ನೀವು ಬದಲಾಗಲು ಸಾಧ್ಯವಿಲ್ಲ. ಎಲ್ಲಾ ಋತುಗಳು ಬದಲಾದರೂ ಪ್ರತಿ ವರ್ಷ ಪುನರಾವರ್ತಿತ ಆಗುತ್ತವೆ. ಆದ್ರೆ ನೀವು ಯಾವತ್ತೂ ಬದಲಾಗಲು ಸಾಧ್ಯವಿಲ್ಲ. ಅಂದಿಗೂ ಇಂದಿಗೂ ಅದೇ ಸ್ವಾರ್ಥ, ಸ್ವಂತ ಸುಖ, ತನ್ನ ಹಠಕ್ಕಾಗಿ ಯಾರನ್ನು ಬೇಕಾದರೂ ಮಣಿಸಲು ನೋಡುವ ಅದೇ ಹಳೆಯ ಋತು ಎಂದ ನೋವಿನಿಂದ. ಆಕರ್ಷ್ನ ಮಾತಿನಿಂದ ಋತು ನೊಂದಳು. ಅವನಿಗೆ ತನ್ನ ಹಳೆಯ ಜೀವನದ ಬಗ್ಗೆ ತಿಳಿದಿದೆ ಎಂದು ನೋವಾಯಿತು. ಇಷ್ಟೊತ್ತು ಅವನಿಗೆ ತಿಳಿದಿಲ್ಲ ಎಂದುಕೊಂಡೆ ಧೈರ್ಯವಾಗಿ ಅವನನ್ನು ತಾಯಿ ಪ್ರೀತಿಯ ಕಾರಣ ಕೊಟ್ಟು ಉಳಿಸಿಕೊಳ್ಳಲು ನೋಡಿದ್ದಳು. ಅವನಾಡಿದ ಒಂದೊಂದು ಮಾತು ಅವಳನ್ನು ಇರಿದಿತ್ತು. ಆಕರ್ಷ್, ವಿಸ್ಮಯ್ ಇಬ್ಬರು ಅವಳತ್ತ ನೋಡುತ್ತಿದ್ದ ರೀತಿಯಿಂದ ಋತು ತಲೆ ತಗ್ಗಿಸಿದಳು. ಹೊರಗಿನವರಾದ ವಕೀಲರ ಎದುರು ಸಹ ತನ್ನ ಮರ್ಯಾದೆ ಹೊರಟು ಹೋಗಿತ್ತು. ಋತು ತನ್ನ ಹಠ ಬಿಡದೆ ಮತ್ತೆ ಆಕರ್ಷ್ನ ಬಳಿ ಬರಲು ನೋಡಿದಾಗ, ಸ್ಟಾಪ್ ಇಟ್ ಮಮ್ಮಿ. ಎಷ್ಟು ಅಂತ ನಿಮ್ಮನ್ನು ನೀವು ಅಸಹ್ಯವಾಗಿ ಎಲ್ಲರೆದುರು ತೋರಿಸಿಕೊಳ್ಳುವಿರಿ? ನಿಮಗೆ ಒಮ್ಮೆಯೂ ನಿಮ್ಮ ಬಗ್ಗೆ ಅಸಹ್ಯ ಆಗಲ್ವಾ? ಛೇ, ನಿಮ್ಮ ಈ ಹಠವೇ ನಿಮ್ಮನ್ನು ಹೀಗೆ ಯಾರೂ ಇಲ್ಲದಂತೆ ಮಾಡಿದೆ. ಈಗಲಾದರೂ ಬುದ್ಧಿ ಬರಬಾರದೆ? ನನ್ನ ಪಾಡಿಗೆ ನನ್ನ ಬಿಡಿ ಎಂದು ಬಿರುಸಾಗಿ ನುಡಿದು ಹೊರಟು ಹೋದ. ವಿಸ್ಮಯ್ಗೂ ನೋವಾಗಿತ್ತು. ಋತು ಹೆಚ್ಚು ಮಾತನಾಡದೆ ಪತ್ರಕ್ಕೆ ಸಹಿ ಹಾಕಿದ್ದರಿಂದ ಇನ್ನು ಹೆಚ್ಚೇನು ಹೇಳಲು ಉಳಿದಿಲ್ಲ ಎನ್ನುವಂತೆ ವಿಚ್ಛೇದನಕ್ಕೆ ಯಾವ ವಿರೋಧವಿಲ್ಲ ಎಂದು ಒಪ್ಪಿದಳು. ವಿಸ್ಮಯ್ ಒಂದಷ್ಟು ಹಣದ ಚೆಕ್ ಕೊಡಲು ಮುಂದಾದಾಗ ಬೇಡವೆನ್ನುತ್ತಲೇ ತೆಗೆದುಕೊಂಡಳು. ನಾಳೆ ಅಲ್ಲ, ಇವತ್ತೇ ಈ ಮನೆಯಿಂದ ಹೊರ ಹೋಗ್ತಿದ್ದೀನಿ. ಆಕರ್ಷ್ ಸಹ ಹೊರಟು ಹೋಗುವ. ಆದಷ್ಟು ಬೇಗ ಈ ಮನೆನ ನಿನ್ ಹೆಸರಿಗೆ ಮಾಡುವೆ. ಗುಡ್ ಬೈ ಎಂದವನೇ ವಕೀಲರನ್ನ ಬೀಳ್ಕೊಂಡು ಬಂದು ನೇರವಾಗಿ ತನ್ನ ಕೋಣೆಗೆ ಹೋಗಿ ತನ್ನ ಬಟ್ಟೆ ಬರೆ ಬೇಕಾದ್ದೆಲ್ಲ ತುಂಬಿಕೊಂಡು ಮನೆಯಿಂದ ಹೊರ ನಡೆಯುವ ಮೊದಲು ಆಕರ್ಷ್ ಬಳಿಗೆ ಬಂದ. ಆಕರ್ಷ್ ನೋವಿನಲ್ಲಿ ಕಣ್ಣೀರು ಹಾಕುತ್ತಿದ್ದ. ಅವನ ಬಳಿ ಬಂದು ಕುಳಿತ ವಿಸ್ಮಯ್ನನ್ನು ಆಕರ್ಷ್ ತಬ್ಬಿಕೊಂಡ. ಮಗನ ಬೆನ್ನು ನೇವಿರಿಸುತ್ತಾ, ಆಕರ್ಷ್, ನೀನು ಒಳ್ಳೆಯ ನಿರ್ಧಾರ ಮಾಡಿರುವೆ. ನಿನ್ ಬಗ್ಗೆ ನನಗೆ ಯಾವ ಅಸಮಾಧಾನ ಇಲ್ಲ. ನಿನ್ನಿಷ್ಟ ಬಂದ ಹಾಗೆ ಇರುವ ಸ್ವಾತಂತ್ರ್ಯ ನಿನಗಿದೆ ಎಂದ. ಡ್ಯಾಡ್, ನನಗೆ ನಿಮ್ ಜೊತೆನೆ ಇರೋಕ್ ಮನಸ್ಸಿದೆ. ನಿಮ್ ಜೊತೆನೆ ಬರ್ತೀನಿ. ನನ್ನೂ ಕರೆದುಕೊಂಡು ಹೋಗಿ. ನನಗೂ ಮನಸ್ಸಿದೆ ಕಣೋ ನಿನ್ನನ್ನು ನನ್ನ ಜೊತೆನೆ ಇರಿಸಿಕೊಳ್ಳಲು. ನಿನಗೆ ಓಕೆ ಅಂದ್ರೆ ಬಾ, ಇವತ್ತೇ ಹೊರಡೋಣ. ಸರಿ ಡ್ಯಾಡ್, ನಡೀರಿ ಹೋಗೋಣ. ನನಗೆ ಮಮ್ಮಿ ಹೀಗೆಲ್ಲ ಮಾಡ್ಬೋದು ಅಂತ ಅನ್ಕೊಂಡೇ ಇರ್ಲಿಲ್ಲ. ಇದರಲ್ಲಿ ನನಗೆ ಅವರ ಸ್ವಾರ್ಥವೇ ಎದ್ದು ಕಾಣ್ತಿದೆ, ನನ್ ಮೇಲಿನ ಪ್ರೀತಿಗಿಂತ. ಹೀಗೆಲ್ಲ ಯೋಚಿಸಿ ಮಾತನಾಡಲು ಹೇಗೆ ಸಾಧ್ಯ? ಆಕರ್ಷ್, ಕೆಲವರು ಹಾಗೆ ಇರ್ತಾರೆ. ಅವರನ್ನು ಬದಲಿಸಲು ಆಗದು. ಅವಳನ್ನು ಅವಳ ಪಾಡಿಗೆ ಬಿಡೋಣ. ದುಷ್ಟರ ಕಂಡರೆ ದೂರ ಇರುವಂತ ಹಿರಿಯರು ಹೇಳ್ತಾರಲ್ಲ, ಹಾಗೆ. ಸರಿ ಡ್ಯಾಡ್, ನಾನು ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತೀನಿ.
ಎಂದು ಎದ್ದು ನಿಲ್ಲಲು ಹೋದಾಗ ವಿಸ್ಮಯ್ ಅವನನ್ನು ತಡೆಯುತ್ತಾ, ಇಲ್ಲೇ ಕೂತ್ಕೋ, ನಾನು ಎಲ್ಲ ಪ್ಯಾಕ್ ಮಾಡುವೆ, ಏನೆಲ್ಲ ಬೇಕು ಹೇಳು ಎಂದವನೇ ಎದ್ದು ಹೋಗಿ ಆಕರ್ಷ್ನ ಎಲ್ಲ ಬಟ್ಟೆ ಅಗತ್ಯ ವಸ್ತುಗಳನ್ನು ಸಿದ್ಧಪಡಿಸಿ ಒಂದು ಬ್ಯಾಗಿಗೆ ಹಾಕಿಕೊಂಡು ಅವನೊಂದಿಗೆ ಕೆಳಗಡೆ ಬಂದ. ಕೆಲಸದವರನ್ನು ಕರೆದು ತಮ್ಮಿಬ್ಬರ ಬ್ಯಾಗ್ಗಳನ್ನು ಕಾರಿನಲ್ಲಿ ಇಡಲು ಹೇಳಿದ. ಆಕರ್ಷ್ನನ್ನ ನಿಧಾನವಾಗಿ ನಡೆಸಿಕೊಂಡು ಹೊರಡುತ್ತಿರುವಾಗ ಮತ್ತೆ ಋತು ಅಡ್ಡವಾಗಿ ನಿಂತಳು. ಅವಳನ್ನು ನೋಡಿದರೂ ನೋಡದ ಹಾಗೆ ಮುನ್ನಡೆದು ಹೋಗುವಾಗ ಋತು ಮತ್ತೊಮ್ಮೆ ಅಡ್ಡವಾಗಿ ನಿಂತು ಇಬ್ಬರಿಗೂ ಎದುರಾದಳು. ವಿಸ್ಮಯ್ ಅವಳನ್ನು ನೋಡಿ ಕೋಪಗೊಂಡ. ಆಕರ್ಷ್ ಸಹ ಮುಖ ತಿರುಗಿಸಿದ. ಋತು ವಿಸ್ಮಯ್ ನಡೆ ನೋಡಲು ಧೈರ್ಯ ಸಾಲದೆ ಆಕರ್ಷ್ನತ್ತ ತಿರುಗಿದಳು. ಆಕರ್ಷ್ ವಿಸ್ಮಯನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮುಂದೆ ಹೋಗಲು ನೋಡಿದ. ಋತು ಇನ್ನಷ್ಟು ಅಡ್ಡಗಟ್ಟಿ, ಆಕರ್ಷ್, ನಿನಗೆ ನಿನ್ ತಾಯಿ ಮೇಲೆ ಪ್ರೀತಿ ಇಲ್ವೇನೋ? ಯಾಕೆಷ್ಟು ಕಠೋರವಾಗಿದ್ದೀಯಾ ಎಂದಳು. ನನಗೆ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ, ದಯವಿಟ್ಟು ನನ್ನ ದಾರಿ ಬಿಡಿ. ಅಂಥ ತಪ್ಪು ನಾನೇನ್ ಮಾಡಿದ್ದೀನಿ? ನನ್ನ ಜೊತೆ ಮಾತನಾಡದೇ ಇರುವಂಥದ್ದು? ನೋಡಿ, ಪದೇ ಪದೇ ನಿಮ್ ಜೊತೆ ವಾದ ವಿವಾದ ಮಾಡಲು ನನಗೆ ಮನಸ್ಸಿಲ್ಲ. ಪ್ರತಿ ಬಾರಿ ಮಾತನಾಡಿದಾಗಲೂ ನಿಮ್ಮದೇ ಹಠ, ನಿಮ್ಮದೇ ಮಾತೇ ಸರಿ ಎನ್ನುವ ನಿಮ್ಮ ಹುಚ್ಚು ವಾದದಿಂದ ಸಾಕಾಗಿದೆ ನನಗೆ. ಇನ್ನೂ ನನ್ನ ಬಳಿ ಅಷ್ಟು ತಾಳ್ಮೆ ಇಲ್ಲ, ಇದಕ್ಕಿಂತ ಹೆಚ್ಚು ಮಾತನಾಡಲು ಆಗದು. ಆಕರ್ಷ್, ಬೇಡ ಕಣೋ, ನಿನ್ನ ಅಮ್ಮನನ್ನು ಹೀಗೆ ಬಿಟ್ಟು ಹೋಗಬೇಡ. ನೀವು ನಿಜಕ್ಕೂ ಮಾತೃವಾತ್ಸಲ್ಯ ಹೊಂದಿದ್ದರೆ ತಾಯಿಯ ಹಾಗೆ ನಡೆದುಕೊಳ್ಳಿ. ಮಕ್ಕಳ ಯೋಗಕ್ಷೇಮ ಬಯಸುವ ಯಾವ ತಾಯಿಯೂ ನಿಮ್ಮಂತೆ ವರ್ತಿಸುವುದಿಲ್ಲ. ಅದು ಆಕರ್ಷ್ ಹಾಗಲ್ವೋ ಎಂದು ಏನಾದರೂ ಹೇಳುವ ಮೊದಲೇ ವಿಸ್ಮಯ್ ಸಿಡಿದು ಬಿದ್ದ. ಏಯ್, ಅವನು ಹೇಳ್ದ ತಾನೆ ನಿನ್ ಜೊತೆ ಇರಲ್ಲ ಅಂತ, ಮತ್ತೇನೆ ನಿನ್ ಗೋಳು? ಅವನು ನಿನ್ ಜೀವನದಲ್ಲಿ ಬಂದಿದ್ದೆ ನನ್ನಿಂದ. ನಾನೇ ನಿನ್ನ ಬಿಟ್ಟು ಹೋಗ್ತಿರುವಾಗ ಅವನ್ ಯಾಕೆ ನಿನ್ ಜೊತೆಗಿರ್ಬೇಕು? ಇನ್ನು ಎಷ್ಟು ಅಂತ ಕೆಳಗೆ ಬೀಳ್ತೀಯ? ಸಾಕು ಮಾಡು ನಿನ್ನ ಹುಚ್ಚಾಟ ಎಂದು ಜೋರಾಗಿ ಗುಡುಗಿದ. ಅವನ ಗದರುವಿಕೆಗೆ ಋತು ನಡುಗಿದಳು. ತನ್ನ ಸಮರ್ಥನೆಗೆ ಆಕರ್ಷ್ ಬರುವ ಎಂಬ ಹುಂಬತನದಿಂದ ವಕೀಲರ ಎದುರು ವಿಸ್ಮಯ್ನೊಂದಿಗೆ ವಾದಿಸಿದ್ದಳು. ಈಗ ಆಕರ್ಷ್ ಸಹ ತಿರುಗಿ ಬಿದ್ದ ಕಾರಣ ವಿಸ್ಮಯ್ ಸಹ ಅವನೊಂದಿಗೆ ನಿಂತಿದ್ದರಿಂದ ಋತು ಜಾಗ ಬಿಡಲೇಬೇಕಾಯಿತು. ವಿಸ್ಮಯ್, ಎಷ್ಟು ಹೀನ ಬಾಳು ನಿನ್ನಂಥವಳದು, ಛೀ, ನಿನ್ನ ಬಗ್ಗೆ ನಿನಗೆ ಅಸಹ್ಯ ಆಗಬೇಕು ಎಂದು ಜರಿದು ಆಕರ್ಷ್ನೊಂದಿಗೆ ಹೊರ ನಡೆದ. ಆಕರ್ಷ್ ಜೊತೆಗೆ ರಾಶಿಕಾಳ ಮನೆಯೆಡೆ ಹೊರಟ. ದಾರಿಯಲ್ಲಿ ಸಾಗುತ್ತಿರುವಾಗ ಆಕರ್ಷ್ ಮನದಲ್ಲಿ ಕೋಲಾಹಲ ಎದ್ದಿತು. ಈಗ ಅನಾಯಾಳನ್ನು ಹೇಗೆ ಎದುರಿಸುವುದು ಎಂದು. ಅವನ ಮನದ ಮಾತು ತಿಳಿದಿದೆ ಎನ್ನುವಂತೆ ವಿಸ್ಮಯ್, ಆಕರ್ಷ್, ಯೋಚನೆ ಮಾಡ್ಬೇಡ, ಅನಾಯ ನಿನ್ ಬಗ್ಗೆ ಕೋಪಿಸಿಕೊಳ್ಳಲ್ಲ. ನೀನು ಪ್ರೀತಿಸಿದ ಹುಡುಗಿ, ನನ್ ಮಗಳು, ತಲೆ ಕೆಡಿಸ್ಕೋಬೇಡ ಎಂದ. ಆಕರ್ಷ್ ಬರಿದೇ ನಕ್ಕನು. ಕೆಲ ಸಮಯದಲ್ಲಿ ರಾಶಿಕಾಳ ಮನೆ ತಲುಪಿದ. ಮನೆ ಎದುರು ಕಾರು ನಿಲ್ಲಿಸಿದ. ಆಕರ್ಷ್ನನ್ನ ಇಳಿಸಿಕೊಂಡು ಒಳಗಡೆ ಹೋದ. ಆ ಸಮಯದಲ್ಲಿ ಆಕರ್ಷ್ ಜೊತೆಗೆ ಬಂದ ವಿಸ್ಮಯ್ನನ್ನ ನೋಡಿ ರಾಶಿಕಾಳ ಹುಬ್ಬು ಏರಿದವು. ಅನಾಯ ಸಹ ದಂಗಾಗಿದ್ದಳು. ಈ ಸಮಯದಲ್ಲಿ ಏಕೆ ವಿಸ್ಮಯ್ ಆಕರ್ಷ್ ಬಂದಿರುವರು? ವಿಸ್ಮಯ್ ಆಕರ್ಷ್ನನ್ನ ಕೂರಿಸಿ ನಡೆದ ವಿಷಯ ತಿಳಿಸುತ್ತಾ, ಮನೆಯ ಅವಳಿಗೆ ಬಿಟ್ಟುಕೊಟ್ಟು ಬಂದಿರುವೆ ಎಂದ. ಅವನ ಮಾತುಗಳು ರಾಶಿಕಾಳ ತಂದೆ ತಾಯಿ ಕೇಳಿಸಿಕೊಂಡಿರಲಿಲ್ಲ. ವಿಸ್ಮಯ್ ಋತುನ ಮದುವೆಯಾಗಿರುವುದು ತಿಳಿದಿರಲಿಲ್ಲ. ಈಗ ವಿಸ್ಮಯ್ ಮತ್ತು ಆಕರ್ಷ್ ಬಂದಿರುವುದು ನೋಡಿ ಅವರು ಸಹಜ ಎನ್ನುವಂತೆ ಮಾತನಾಡಿದರು. ತಾವು ಊರಿಗೆ ಹೊರಟಿರುವುದಾಗಿ ತಿಳಿಸಿದರು. ಆಗ ವಿಸ್ಮಯ್ ರಾಶಿಕಾಳನ್ನು 1 ವಾರದಲ್ಲಿ ಮದುವೆಯಾಗುವುದಾಗಿ ತಿಳಿಸಿದ. ಅವರು ಸಂತಸಪಟ್ಟರು. ಮದುವೆ ತಮ್ಮ ಮನೆಯಲ್ಲಿ ನಡೆಯಲಿ ಎಂದು ರಾಶಿಕಾ ಹಾಗೂ ಅನಾಯಾರನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗುವುದಾಗಿ ತಿಳಿಸಿದರು. ವಿಸ್ಮಯ್ ಒಪ್ಪಿದ. ರಾಶಿಕಾ ರಾತ್ರಿ ಊಟದ ನಂತರ ವಿಸ್ಮಯ್ನ ಜೊತೆ ಮಾತನಾಡಲು ಬಂದಳು. ವಿಸ್ಮಯ್ ಮನೆ ಎದುರಿನ ಉದ್ಯಾನವನದಲ್ಲಿ ಕುಳಿತಿದ್ದ. ಅವನ ಪಕ್ಕ ರಾಶಿಕಾ ಕುಳಿತುಕೊಳ್ಳುತ್ತಾ, ವಿಸ್ಮಯ್, ನಿಜ ಹೇಳು, ನಡೆದ ವಿಷಯ ಏನು ಅಂತ. ಸಂಜೆ ನೀನು ಬರೀ ಮನೆ ಬಿಟ್ಟು ಕೊಟ್ಟೆ, ಡಿವೋರ್ಸ್ ಆಯ್ತು, ಅವಳಿಗೆ ಕಂಪನ್ಸೇಷನ್ ತರ ಮನೆ ಹಣ ಕೊಟ್ಟೆ ಅಂದೆ. ಆದ್ರೆ ಆಕರ್ಷ್ ಸಹ ನಿನ್ನೊಂದಿಗೆ ಬಂದಿದ್ದಾನೆ, ವಿಷಯ ಏನು ಹೇಳು? ರಾಶಿ, ಲೀವ್ ಇಟ್. ನಮ್ಮ ಮದುವೆ ಇನ್ನೂ 1 ವಾರದಲ್ಲಿ ಆಗ್ತಿದೆ, ಸಂತೋಷ ಪಡು. ಅದು ಬಿಟ್ಟು ಇದೇನು? ನೋ ವಿಸ್ಮಯ್, ಇಲ್ಲಿವರೆಗೂ ಋತು ಆಕರ್ಷಣ ತಾಯಿಯ ಸ್ಥಾನ ತುಂಬಿದ್ದಳು. ಅವಳನ್ನು ಇವನು ಅಷ್ಟು ಸುಲಭವಾಗಿ ಬಿಟ್ಟು ಬಂದನೆ? ಅವಳು ಬಿಟ್ಟು ಕೊಟ್ಟಳೆ? ನಿಜ, ನಿನ್ನ ಅಂದಾಜು ಸರಿಯಾಗಿದೆ. ಅವಳು ಅವನನ್ನು ಎಲ್ಲ ವಿಧದಲ್ಲೂ ಒತ್ತಾಯದಿಂದ ಇರಿಸಿಕೊಳ್ಳ ಬಯಸಿದಳು. ಆದರೆ ಆಕರ್ಷಣ ನಿರ್ಧಾರ ನನ್ನ ಜೊತೆ ಇರುವುದು ಎಂದಾಯಿತು ಎಂದವನು ನಡೆದ ಪ್ರತಿಯೊಂದು ವಿವರಿಸಿದ. ಛೆ, ಋತು ಇಷ್ಟರ ಮಟ್ಟಿಗೆ ಕೆಳಗಿಳಿದಳೆ? ಇಷ್ಟು ವರ್ಷಗಳಲ್ಲಿ ಸ್ವಲ್ಪವೂ ಬುದ್ಧಿ ಬರಲಿಲ್ವಾ? ಇವಳು ನೀನು ಮದುವೆಯಾಗದಾಗಿನಿಂದಲೂ ಹೀಗೆ ಇದ್ದಳ? ಯಾರಿಗೆ ಗೊತ್ತು ರಾಶಿ, ಅವಳು ಹೇಗಿದ್ಲು, ಏನ್ ಮಾಡ್ತಿದ್ಲು ಅಂತ. ನಾನು ಅವಳನ್ನ ಗಮನಿಸಿಯೇ ಇಲ್ಲ. ಇನ್ಫ್ಯಾಕ್ಟ್ ಅವಳ ಮುಖ ಸಹ ಸರಿಯಾಗಿ ನೋಡಿದವನಲ್ಲ. ಒತ್ತಾಯದಿಂದ ನನಗೆ ಗಂಟು ಬಿದ್ದವಳು. ಅಂದ್ರೆ ಋತು ನಿನ್ನನ್ನು ಒತ್ತಾಯದಿಂದ ಮದುವೆ ಆದಳೆ? ಅಂತಹ ಒತ್ತಡ ಏನಿತ್ತು ವಿಸ್ಮಯ್? ನನಗಿಂತಲೂ ಹೆಚ್ಚಿನ ಒತ್ತಡ ಅವಳೇನು ಹಾಕಿದ್ದು ನಿನ್ ಮೇಲೆ? ರಾಶಿ, ಇಟ್ಸ್ ಅ ಬಿಗ್ ಸ್ಟೋರಿ. ಆಕರ್ಷಣ ನೋಡಿಕೊಳ್ಳಲು ಆಯಾಗಿ ಬಂದಳು.
ಅಪ್ಪ ಅಮ್ಮನಿಗೆ ಅದೇನ್ ಅನಿಸಿತೋ, ಬ್ಲ್ಯಾಕ್ ಮೇಲ್ ಮಾಡಿ ಹೆದರ್ಸಿ ಬೆದರ್ಸಿ ಇವಳನ್ನ ನನಗೆ ಕಟ್ಟಿದ್ರು. ಈಗ ಅವರು ಇಲ್ಲ. ಇವಳ ಬಗ್ಗೆ ಅಂದಿನಿಂದ ಇಂದಿನವರೆಗೂ ನನಗೆ ಏನು ಗೊತ್ತಿಲ್ಲ. ಅವಳ ಹೀನ ಬುದ್ಧಿಯ ಆಕರ್ಷಗೂ ಸಹ ತಿಳಿದಿದೆ. ಅವನಿಗೂ ಅಸಹ್ಯ ಆಗಿದೆ. ಇಟ್ಸ್ ಓಕೆ ವಿಸ್ಮಯ್, ಹಳೇದು ಬಿಟ್ಟು ಮುಂದೆ ಸಾಗೋಣ. ಹೇಗಿದ್ದರೂ ಡಿವೋರ್ಸ್ ಆಗಿದೆ. ನಮ್ಮ ಮದುವೆಗೆ ಯಾವ ಅಡ್ಡಿ ಇಲ್ಲ. ಎಸ್ ರಾಶಿ, ನನ್ನ ಜೀವನದಿಂದ ಪೀಡೆ ತೊಲಗ್ತು. ಅಷ್ಟು ವರ್ಷ ನಿನ್ನ ಕಾಡಿದವಳು ನಂತರ ನನಗೆ ಗಂಟು ಬಿದ್ದಿದ್ದಳು. ಈಗ ಇಬ್ಬರಿಗೂ ಅವಳಿಂದ ಮುಕ್ತಿ ಸಿಕ್ಕಿದೆ. ರಾಶಿ, ನೆವರ್ ಎಂಟರ್ಟೈನ್ ಹರ್. ಅವಳು ಖಂಡಿತ ನಿನ್ನ ಮಾತನಾಡಿಸುಕೆ ಅಂತ ಬರುತ್ತಾಳೆ. ನೆವರ್. ಅವಳನ್ನು ನಾನು ಮಾತಾಡಿಸಲ್ಲ. ಅವಳು ಯಾವ ಬಣ್ಣದ ಮಾತಿಗೆ ಕರಗುವುದಿಲ್ಲ ಎಂದವಳನ್ನು ತನ್ನ ಎದೆಗೆ ಹೊರಗಿಸಿಕೊಂಡ. ಮರುದಿನ ರಾಶಿಕಾಳ ತಂದೆ ತಾಯಿ ಮದುವೆಯ ಸೀರೆ ಒಡವೆ ಖರೀದಿಸಿ ತಮ್ಮ ಮನೆಗೆ ಹೊರಡಲು ಮುಂದಾದರು. ಅನಾಯ ಆಕರ್ಷ್ ಇಬ್ಬರನ್ನು ಜೊತೆಗೆ ಕರೆದುಕೊಂಡು ಹೊರಟರು. ವಿಸ್ಮಯ್ ರಾಶಿಕಾ ಸಹ ಅವರ ಜೊತೆ ಹೊರಟರು. ಒಂದು ದೊಡ್ಡ ಮಾಲ್ಗೆ ಹೋದವರು ಅಲ್ಲಿ ತಮಗೆ ಬೇಕಾದ ಒಡವೆ ಸೀರೆ ತೆಗೆದುಕೊಂಡರು. ವಿಸ್ಮಯ್ ಆಕರ್ಷ್ಗೂ ಸಹ ಬಟ್ಟೆ ಖರೀದಿಸಿದರು. ವಿಸ್ಮಯ್ನನ್ನ ರಾಶಿಕಾಳಿಗೆ ಒಂದು ಸುಂದರವಾದ ಸೀರೆ ಒಡವೆ ಆರಿಸಿಕೊಟ್ಟ. ಅನಾಯಾಳಿಗೂ ಸಹ ಸೀರೆ ಜೊತೆ ಹಲವಾರು ಬಟ್ಟೆ ಕೊಡಿಸಿದ. ಎಲ್ಲರೂ ಸಂತಸದಿಂದ ಇರುವಾಗ ಗ್ರಹಣದಂತೆ ಋತು ಅವರನ್ನ ಹಿಂಬಾಲಿಸಿ ಬಂದಿದ್ದಳು. ಋತು ಈಗೇನು ಮಾಡಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.